ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅನ್ನೋ ಗಾದೆ ಮಾತನ್ನು ನೀವು ಕೇಳಿದಿರಲ್ವಾ? ಇಲ್ಲಿ ಕುಂಬಾರ ಮಡಿಕೆ ಮಾಡೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ, ಆದ್ರೆ ಅದನ್ನ ಒಡೆದು ಹಾಕೋದಕ್ಕೆ ದೊಣ್ಣೆಗೆ ಕೆಲ ಸೆಕೆಂಡುಗಳು ಸಾಕು. ಈಗ ಮ್ಯಾನ್ಮಾರ್ ಹಾಗೂ ಥಾಯ್ಲೆಂಡ್ಗಳಲ್ಲಿ ಅದೇ ಆಗ್ತಾ ಇದೆ. ಅಲ್ಲಿನ ಜನ ದಶಕಗಳ ಕಾಲ ಕಷ್ಟಪಟ್ಟು ಕಟ್ಟಿದ್ದ ನಗರಗಳು ಕೆಲವೇ ನಿಮಿಷಗಳಲ್ಲಿ ನೆಲಕ್ಕುರುಳಿ ಅವಶೇಷಗಳಂತಾಗಿವೆ. ರಸ್ತೆಗಳು ಬಾಯಿ ತೆರೆದಿವೆ, ಸೇತುವೆಗಳು ಕುಸಿದಿವೆ, ಬಹುಮಹಡಿ ಕಟ್ಟಡಗಳು ಪ್ರಕೃತಿಯ ಹೊಡೆತವನ್ನ ಸಹಿಸಲಾಗದೆ ಧರೆಗೆ ಉರುಳಿ ಬಿಟ್ಟಿವೆ. ಇದಕ್ಕೆಲ್ಲ ಕಾರಣ ಆಗಿರೋದು ಮ್ಯಾನ್ಮಾರ್ ಅಲ್ಲಿ ನಡೆದ ಭೂಕಂಪನ. ಅದರ ಎಫೆಕ್ಟು ಪಕ್ಕದ ಥಾಯ್ಲೆಂಡ್ನ ನಗರಗಳ ಮೇಲೆ ಕೂಡ ಉಂಟಾಗಿದೆ. ಈ ಮೂಲಕ ಪ್ರಖ್ಯಾತ ಟೂರಿಸ್ಟ್ ಡೆಸ್ಟಿನೇಷನ್ ಆಗಿರುವ ಬ್ಯಾಂಕಾಕ್ ಕೂಡ ಭೂಕಂಪನಕ್ಕೆ ತುತ್ತಾಗುವ ಹಾಗಾಗಿದೆ. ಹಾಗಾದ್ರೆ ಈ ಕಂಪನದಿಂದ ಏನೆಲ್ಲ ಸಮಸ್ಯೆಗಳಾಗಿವೆ, ಥಾಯ್ಲೆಂಡ್ ಹಾಗೂ ಮ್ಯಾನ್ಮಾರ್ನ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು ಪ್ರವಾಸಿಗರ ಸ್ವರ್ಗ. ಭಾರತ ಸೇರಿದಂತೆ ಸಾಕಷ್ಟು ದೇಶಗಳಿಂದ ಅಲ್ಲಿಗೆ ಪ್ರವಾಸಕ್ಕೆ ಹೋಗುವವರ ಸಂಖ್ಯೆ ತುಂಬಾನೇ ಹೆಚ್ಚಿರುತ್ತೆ. ಆಗ್ನೇಯ ಏಷ್ಯಾ ದೇಶಗಳಲ್ಲಿ ಒಂದಾಗಿರುವ ಪ್ರಖ್ಯಾತ ಪ್ರವಾಸಿ ಸ್ಥಳ ಅಂತ ಗುರುತಿಸಿಕೊಳ್ಳುವ ಥಾಯ್ಲೆಂಡ್ನ ರಾಜಧಾನಿ ನಗರ ಬ್ಯಾಂಕಾಕ್ ಭೂಕಂಪನದ ಅನುಭವಕ್ಕೆ ತುತ್ತಾಗಿದೆ. ಇವತ್ತು ಬೆಳಗ್ಗೆ 12 ಗಂಟೆಯ ಸುಮಾರಿಗೆ ಮ್ಯಾನ್ಮಾರ್ನ ಮಂಡಲೆಯಲ್ಲಿ ಭೂಮಿ ನಡಗಿದ್ದು, ಅಲ್ಲಿಂದ 900 ಕಿಲೋಮೀಟರ್ ದೂರದಲ್ಲಿನ ಬ್ಯಾಂಕಾಕ್ ಅಲ್ಲಿ ಬಹುಮಹಡಿ ಕಟ್ಟಡವೊಂದು ಧರೆಗುರುಳಿದೆ. ಆದರೆ ಅದು ನಿರ್ಮಾಣದ ಹಂತದಲ್ಲಿದ್ದ ಕಟ್ಟಡ ಆಗಿತ್ತು. ಅಲ್ಲಿ ಭೂಮಿ ಕಂಪಿಸ್ತಾ ಇರೋ ಸಣ್ಣ ಅನುಭವ ಆಗ್ತಿದ್ದಂತೆ ಅದರಲ್ಲಿದ್ದ ಕಾರ್ಮಿಕರೆಲ್ಲ ಹೊರಗೆ ಓಡಿ ಬಂದ್ರು. ಇಷ್ಟಾದರೂ ಕೂಡ ಆ ಕಟ್ಟಡ ಕುಸಿತದಿಂದ 2 ಕಾರ್ಮಿಕರು ಮೃತಪಟ್ಟಿದ್ದಾರೆ. 40 ಮಂದಿ ಆ ಬಿಲ್ಡಿಂಗ್ನ ಅವಶೇಷಗಳ ಅಡಿಯಲ್ಲಿ ಸಿಲುಕೊಂಡಿದ್ದಾರೆ. ಇದೇ ವೇಳೆ ಭೂಮಿ ಪದೇ ಪದೇ ಕಂಪಿಸ್ತಾ ಇದ್ರೆ ಕಟ್ಟಡಗಳ ಮೇಲಿದ್ದ ಸ್ವಿಮ್ಮಿಂಗ್ ಪೂಲ್ಗಳಿಂದ ನೀರು ತುಳುಕಿ ಕೆಳಗೆ ಚೆಲ್ತಾ ಇತ್ತು. ಜನ ದಿಕ್ಕಾಪಾಲಾಗಿ ಓಡ್ತಾ ಇದ್ರು. ರಿಕ್ಟರ್ ಮಾಪಕದಲ್ಲಿ 7.7 ಮ್ಯಾಗ್ನಿಟ್ಯೂಡ್ ತೀವ್ರತೆಯಲ್ಲಿ ಸಂಭವಿಸಿದ ಈ ಕಂಪನ ಬ್ಯಾಂಕಾಕ್ ಅನ್ನ ಭಯಾನಕ ಪರಿಸ್ಥಿತಿಗೆ ನೂಕಿಬಿಟ್ಟಿತ್ತು. ಇಲ್ಲಿ ಈ ಕಂಪನದಿಂದ 3 ಜನ ಸಾವಿಗೀಡಾಗಿದ್ದಾರೆ. 80ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಅವರಲ್ಲಿ ಒಂದಷ್ಟು ಜನರ ಸ್ಥಿತಿ ತುಂಬಾನೇ ಚಿಂತಾಜನಕ ಆಗಿದೆ. ಆದರೆ ಇಲ್ಲಿ ಬ್ಯಾಂಕಾಕ್ಗಿಂತಲೂ ಹೆಚ್ಚು ಸಮಸ್ಯೆಗೀಡಾಗಿರೋದು ಮ್ಯಾನ್ಮಾರ್. ಗೆಳೆಯರೆ, ಮ್ಯಾನ್ಮಾರ್ ನಮ್ಮ ಪಕ್ಕದ ದೇಶ. ಅಲ್ಲಿ ಮಂಡಲೆ ಅನ್ನೋ ನಗರ ಇದೆ. ಅಲ್ಲಿ ತೀವ್ರ ಪ್ರಮಾಣದ ಭೂಕಂಪನ ಉಂಟಾಗಿದೆ. ಈ ಮಂಡಲೆ ಅನ್ನೋ ನಗರದಲ್ಲಿ ಸುಮಾರು 1 ಮಿಲಿಯನ್ಗೂ ಅಧಿಕ ಮಂದಿ ವಾಸ ಮಾಡ್ತಾರೆ. ಈ ಜಾಗದಲ್ಲಿ ಭೂಮಿ ಕಂಪಿಸಿದ್ದು ಅಲ್ಲಿ ರಿಕ್ಟರ್ ಮಾಪಕ 7.7ರ ತೀವ್ರತೆಯನ್ನು ದಾಖಲು ಮಾಡಿದೆ. ಅದರ ಜೊತೆಗೆ ಪಶ್ಚಾತ್ ಕಂಪನಗಳ ಸಮಯದಲ್ಲಿ 6.4 ಮ್ಯಾಗ್ನಿಟ್ಯೂಡ್ ತೀವ್ರತೆ ದಾಖಲಾಗಿದೆ. ಇಲ್ಲಿವರೆಗೆ ಮ್ಯಾನ್ಮಾರ್ ಅಲ್ಲಿ 40 ಮಂದಿ ಮೃತಪಟ್ಟಿದ್ದು, ಅಲ್ಲಿ ಬಲಿಯಾದವರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಮ್ಯಾನ್ಮಾರ್ ಅಲ್ಲಿ ಭೂಕಂಪನದ ಕಾರಣದಿಂದ ಆ ನಗರಗಳಲ್ಲಿನ ಪರಿಸ್ಥಿತಿ ತುಂಬಾನೇ ಬದಲಾಗಿದೆ. ರಸ್ತೆಗಳು ವಾಹನ ಸಂಚಾರಕ್ಕೆ ಸುರಕ್ಷಿತ ಅನ್ನಿಸ್ತಾ ಇಲ್ಲ. ಕೆಲ ಕಡೆಗಳಲ್ಲಿ ಬ್ರಿಡ್ಜ್ಗಳು ಕುಸಿದು ಹೋಗಿವೆ. ಅವ ಹೆಸರಿನ 90 ವರ್ಷದ ಬ್ರಿಡ್ಜ್ ಒಂದು ನೆಲಸಮ ಆಗಿದೆ. ಹಾಗೆಯೇ ರಸ್ತೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಇನ್ನು ಅಲ್ಲಿನ ಮಸೀದಿಯೊಂದು ಕೂಡ ಕುಸಿದು ಬಿದ್ದಿದೆ. ಅದರಲ್ಲಿ 2 ಸಾವಿಗೀಡಾಗಿದ್ದಾರೆ. ಇನ್ನು ಈ ಭೂಕಂಪನದ ಪರಿಣಾಮಗಳು ಮ್ಯಾನ್ಮಾರ್ ಬ್ಯಾಂಕಾಕ್ಗಳನ್ನು ದಾಟಿ ಚೈನಾ, ಭಾರತ, ಬಾಂಗ್ಲಾದೇಶ, ಲಾವೋಸ್ ಹಾಗೂ ಕಾಂಬೋಡಿಯಾಗಳನ್ನು ಕೂಡ ತಲುಪಿವೆ. ಭಾರತದ ಮಣಿಪುರ, ನಾಗಾಲ್ಯಾಂಡ್ಗಳಲ್ಲಿ ಕೂಡ ಭೂಮಿ ಕಂಪಿಸಿದ ಅನುಭವ ಉಂಟಾಗಿದೆ. ಇನ್ನು ಚೈನಾದ ಯುನಾನ್ ಪ್ರಾವಿನ್ಸ್ ಅಲ್ಲಿ ಭೂಕಂಪನದ ಅನುಭವ ಆಗಿದ್ದು, ಆಗ್ನೇಯ ಏಷ್ಯಾ ದೇಶಗಳಲ್ಲಿ ಈ ಕಂಪನ ಒಂದಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಗೆಳೆಯರೆ, ಮ್ಯಾನ್ಮಾರ್ ಇದೆಯಲ್ಲ, ಇಲ್ಲಿ ಭೂಕಂಪನಗಳು ಹೊಸವೇನಲ್ಲ. ಈ ಹಿಂದೆ 1930ರಲ್ಲಿ ಹಾಗೂ 1956ರಲ್ಲಿ ಸಗಾಯಿಂಗ್ ಫಾಲ್ಟ್ ನ ಕಾರಣದಿಂದ 2 ಬಾರಿ ಭಯಾನಕ ಭೂಕಂಪ ಸಂಭವಿಸಿದೆ. ಇದರ ಜೊತೆ 2016ರಲ್ಲಿ ಒಮ್ಮೆ ಕಂಪನದ ಅನುಭವ ಆಯಿತು ಅಂತ ಹೇಳಲಾಗುತ್ತೆ. ಇನ್ನು ಈಗ ಮತ್ತೆ ಭೂಕಂಪನ ಉಂಟಾಗಿದೆ. ಮೊದಲ ಕಂಪನ ಸಂಭವಿಸಿ 11 ನಿಮಿಷಗಳ ನಂತರ ಮತ್ತೆ 6.4 ತೀವ್ರತೆಯ ಭೂಕಂಪನ ಸಂಭವಿಸಿದೆ. ಹೀಗಾಗಿ ಮ್ಯಾನ್ಮಾರ್ ಅಲ್ಲಿ ತಾತ್ಕಾಲಿಕ ಆಸ್ಪತ್ರೆಗಳನ್ನು ತೆಗೆಯಲಾಗಿದ್ದು, ಯಾರೂ ಕೂಡ ಚಿಕಿತ್ಸೆ ಇಲ್ಲದೆ ನರಳಬಾರದು ಅನ್ನೋ ಕಾರಣಕ್ಕೆ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಇದೇ ಸಮಯದಲ್ಲಿ ಮ್ಯಾನ್ಮಾರ್ನ ಮಿಲಿಟರಿ ಜುಂಟಾ ಸರ್ಕಾರ ತಮ್ಮ ದೇಶದಲ್ಲಾಗಿರುವ ಸಮಸ್ಯೆಗಳಿಗೆ ಅಂತಾರಾಷ್ಟ್ರೀಯ ಸಮುದಾಯಗಳು ಕೂಡ ಸಹಾಯ ಮಾಡಬೇಕು, ನೆರವಿಗೆ ಧಾವಿಸಬೇಕು ಅಂತ ಬೇಡಿಕೊಂಡಿದೆ. ಇನ್ನು ಮ್ಯಾನ್ಮಾರ್ ಅಲ್ಲಿ ಭೂಕಂಪನದ ತೀವ್ರತೆಗೆ ಟೆಲಿಫೋನ್ ಟವರ್ಗಳು ಧರೆಗುರುಳಿವೆ. ಸದ್ಯಕ್ಕಲ್ಲಿ ಇಂಟರ್ನೆಟ್ ಸಮಸ್ಯೆಯ ಜೊತೆ ಸಾಮಾನ್ಯ ಫೋನ್ ಕಾಲ್ ಕೂಡ ಕೆಲಸ ಮಾಡ್ತಿಲ್ಲ. ಹೀಗಾಗಿ ಯಾವ್ಯಾವ ನಗರಗಳಲ್ಲಿ ಎಷ್ಟೆಷ್ಟು ಸಮಸ್ಯೆ ಉಂಟಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಕೂಡ ಅಲ್ಲಿ ಕಷ್ಟ ಆಗ್ತಿದೆ ಅಂತ ಥಾಯ್ಲೆಂಡ್ನ ಪ್ರಧಾನಿ ಪಾಟೋನ್ ಗಾತ್ರನ್ ಶಿನಾವಾತ್ರ ಹೇಳಿದ್ದಾರೆ. ಅವರು ಕೂಡ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಮನವಿ ಮಾಡಿಕೊಂಡಿದ್ದು, ಈ ಪ್ರಾಕೃತಿಕ ವಿಕೋಪದಿಂದ ಹೊರಬರುವ ಪ್ರಯತ್ನವನ್ನು ನಾವು ಮಾಡಬೇಕಿದೆ, ಅದಕ್ಕೆ ಅಂತಾರಾಷ್ಟ್ರೀಯ ಸಮುದಾಯದ ಸಹಾಯದ ಅಗತ್ಯ ಇದೆ ಅಂತ ಹೇಳಿದ್ದಾರೆ.
ಗೆಳೆಯರೆ, ಇತ್ತೀಚೆಗೆ ಯಾಕೋ ಮ್ಯಾನ್ಮಾರ್ನ ಅದೃಷ್ಟನೇ ಸರಿ ಇಲ್ಲ. ಅಲ್ಲಿನ ಪ್ರಜಾಪ್ರಭುತ್ವ ಸರ್ಕಾರವನ್ನ ಮ್ಯಾನ್ಮಾರ್ನ ಸೇನಾಧಿಕಾರಿ ಪದಚ್ಯುತಗೊಳಿಸಿದ. ಆತ ತನ್ನನ್ನು ತಾನು ಮ್ಯಾನ್ಮಾರ್ನ ಅಧ್ಯಕ್ಷ ಅಂತ ಭಾವಿಸಿಕೊಂಡ. ಅಲ್ಲಿ ಆತ ಹೇಳಿದ್ದೇ ರೂಲ್ಸು, ಮಾಡಿದ್ದೇ ಕಾನೂನು. ಹೀಗಾಗಿ ಮ್ಯಾನ್ಮಾರ್ನಲ್ಲಿದ್ದ ಬುಡಕಟ್ಟು ಜನ ಮಿಲಿಟರಿ ಸರ್ಕಾರದ ವಿರುದ್ಧ ದಂಗೆದ್ರು. ಈಗ ಭಾರತದ ಗಡಿಯುದ್ದಕ್ಕೂ ಇರೋ ಮ್ಯಾನ್ಮಾರ್ನ ಸಾಕಷ್ಟು ಬುಡಕಟ್ಟು ಪಂಗಡಗಳು, ಪ್ರತ್ಯೇಕತಾವಾದಿ ಸೇನೆಗಳು ಸೈನ್ಯದ ವಿರುದ್ಧ ಹೋರಾಟವನ್ನ ಮಾಡ್ತಾ ಇವೆ. ಹಾಗೆ ಅರಾಕನ್ ಆರ್ಮಿ ಕೂಡ ಮ್ಯಾನ್ಮಾರ್ ಮಿಲಿಟರಿಯನ್ನ ತನ್ನ ನೆಲದಿಂದ ಓಡಿಸಿದೆ. ಈಗ ರಖೈನ್ ಪ್ರಾಂತ್ಯದ ಸಂಪೂರ್ಣ ಹೊಣೆಯನ್ನ ಅರಾಕನ್ ಆರ್ಮಿ ತಾನೇ ಹೊತ್ತುಕೊಂಡಿದೆ. ಇನ್ನು ಆರ್ಥಿಕವಾಗಿ ಕೂಡ ಮ್ಯಾನ್ಮಾರ್ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದೆ. ಇನ್ನು ಕೆಲ ದಿನಗಳಲ್ಲಿ ಆ ದೇಶ ದಿವಾಳಿ ಆದ್ರೆ ಅಚ್ಚರಿ ಪಡಬೇಕಾಗಿಲ್ಲ. ಇನ್ನು ಮ್ಯಾನ್ಮಾರ್ನ ಸೇನಾಧಿಕಾರಿಯ ಮೇಲೆ ಕೂಡ ಅಮೆರಿಕದ ನಿರ್ಬಂಧಗಳಿವೆ. ಹೀಗಾಗಿ ಅವರಿಗೆ ವಿದೇಶಿ ನೆರವು ಕೂಡ ದೊಡ್ಡ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಈಗ ಮಂಡಲೆಯಲ್ಲಿ ನಡೆದಿರುವ ಈ ಭೂಕಂಪನ ಮ್ಯಾನ್ಮಾರ್ಗೆ ಮತ್ತಷ್ಟು ಸಮಸ್ಯೆಯನ್ನುಂಟು ಮಾಡುತ್ತೆ. ಅಲ್ಲಿನ ರಸ್ತೆಗಳಿಗಾಗಲೇ ಹಾಳಾಗಿವೆ, ವಿದ್ಯುತ್ ವ್ಯವಸ್ಥೆ ಸಂಪೂರ್ಣವಾಗಿ ನಾಶವಾಗಿದೆ, ಬ್ರಿಡ್ಜ್ಗಳು ಮುರಿದು ಬಿದ್ದಿವೆ. ಈಗ ಮಿಲಿಟರಿ ಸರ್ಕಾರಕ್ಕೆ ಮ್ಯಾನ್ಮಾರ್ ಅನ್ನ ಪುನರ್ ನಿರ್ಮಿಸುವ ಹೊರೆ ಕೂಡ ಬೀಳ್ತಾ ಇದೆ. ಹೀಗಾಗಿ ಮ್ಯಾನ್ಮಾರ್ ಅಂತಾರಾಷ್ಟ್ರೀಯ ಸಮುದಾಯದ ನೆರವನ್ನ ಬಯಸ್ತಾ ಇದೆ. ಇನ್ನು ಥಾಯ್ಲ್ಯಾಂಡ್ ಗೆಳೆಯರೆ, ಭಾರತದ ಆಗ್ನೇಯ ದಿಕ್ಕಲ್ಲಿರುವ ಈ ದೇಶ ಸುಪ್ರಸಿದ್ಧ ಪ್ರವಾಸಿ ಸ್ಥಳ. ಇಲ್ಲಿ ಪಶ್ಚಿಮದ ದೇಶಗಳು ಸೇರಿದ ಹಾಗೆ ಭಾರತದಿಂದಲೂ ಸಾಕಷ್ಟು ಮಂದಿ ಪ್ರವಾಸಿಗರು ಹೋಗ್ತಾರೆ. ಇನ್ನು ಇಲ್ಲಿಂದ ಕೂಡ ಬ್ಯಾಂಕಾಕ್ಗೆ ಕರ್ಕೊಂಡು ಹೋಗೋ ಸಾಕಷ್ಟು ಟೂರ್ ಆಪರೇಟರ್ಗಳು ಇದ್ದಾರೆ. ಸೊ ಈ ಬ್ಯಾಂಕಾಕ್ಗೆ ಹೋಗಿ ಬರೋದು ಅಂದ್ರೆ ಭಾರತೀಯರಿಗೆ ಪಕ್ಕದಲ್ಲಿರುವ ಹೈದರಾಬಾದ್ಗೋ ಚೆನ್ನೈಗೋ ಹೋಗಿ ಬಂದಷ್ಟೇ ಸಲೀಸು ಅನ್ಸತ್ತೆ. ಇಂಥ ಬ್ಯಾಂಕಾಕ್ನ ಪರಿಸ್ಥಿತಿ ಇವತ್ತು ಬೇರೆಯದ್ದೇ ಆಗಿದೆ. ಅಲ್ಲಿ ಕಟ್ಟಡವೊಂದು ಕುಸಿದ ಕಾರಣದಿಂದ ಆ ಭಾಗದಲ್ಲಿ ವಾಯುಮಾಲಿನ್ಯ ಕೂಡ ಉಂಟಾಗ್ತಾ ಇದೆ. ಹಾಗೇನೆ ಬ್ಯಾಂಕಾಕ್ ಅಲ್ಲಿ ಜನ ಓಡಾಡೋದಕ್ಕೆ ಹೆದರುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರವಾಸಿಗರ ಆದಾಯದಲ್ಲೇ ಬದುಕನ್ನ ಕಟ್ಟಿಕೊಳ್ತಾ ಇದ್ದ ಥಾಯ್ಲ್ಯಾಂಡ್ನ ಜನರಿಗೆ ಇನ್ನು ಕೆಲ ದಿನಗಳ ಕಾಲ ಸಂಕಷ್ಟ ಉಂಟಾಗಬಹುದು. ಅಲ್ಲಿಗೆ ಭೇಟಿ ಕೊಡುವ ಪ್ರವಾಸಿಗರ ಸಂಖ್ಯೆ ಕೂಡ ಒಂದಷ್ಟರ ಮಟ್ಟಿಗೆ ಇಳಿಮುಖ ಆಗಬಹುದು. ಒಟ್ಟಲ್ಲಿ ಈ ಭೂಕಂಪನ ಅಲ್ಲಿನ ಜನರ ಬದುಕುಗಳನ್ನ ಅಲ್ಲಕಲ್ಲೋಲ ಮಾಡ್ತಾ ಇದೆ. ಗೆಳೆಯರೆ, ಈ ಮ್ಯಾನ್ಮಾರ್ ಅನ್ನೋ ದೇಶ ಇದೆ ನೋಡಿ, ಇದು ಅರ್ತ್ ಫಾಲ್ಟ್ ಮೇಲಿದೆ. ಭಾರತದ ಭೂಖಂಡ ಮತ್ತು ಯುರೇಷಿಯಾದ ಭೂಖಂಡ ಒಂದನ್ನೊಂದು ಬೆಸುಕೊಂಡಿರೋ ಸ್ಥಳ ಇದಾಗಿದ್ದು, ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಟೆಕ್ಟಾನಿಕ್ ಸ್ಟ್ರೆಸ್ ಕೂಡ ಇರುತ್ತೆ. ಇದು ಈ ಭಾಗದಲ್ಲಿ ಭೂಪದರಗಳ ಚಲಿಸುವಿಕೆಯಿಂದ ಹೆಚ್ಚಿನ ಅಪಾಯ ಉಂಟಾಗೋ ಹಾಗೆ ಮಾಡ್ತಾ ಇದೆ. ಇನ್ನು ಈ ಮ್ಯಾನ್ಮಾರ್ ಅಲ್ಲಿ ಸಗಾಯಿಂಗ್ ಫಾಲ್ಟ್ ಇದೆ. ಇದು ಮ್ಯಾನ್ಮಾರ್ನ ಸೆಂಟ್ರಲ್ ರೀಜನ್ ನಲ್ಲಿದ್ದು, ಇದರಿಂದ ಹೆಚ್ಚಿನ ಪ್ರಮಾಣದ ಭೂಕಂಪನಗಳು ಉಂಟಾಗುತ್ತವೆ. ಈಗ ನಡೆದಿರೋ ಭೂಕಂಪನದ ಕೇಂದ್ರ ಬಿಂದು ಕೂಡ ಇದೇ ಸಗಾಯಿಂಗ್ ಫಾಲ್ಟ್ ಲೈನ್ ನಲ್ಲೇ ಇದೆ. ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸಗಾಯಿಂಗ್ ಫಾಲ್ಟ್. ಇದು ಮ್ಯಾನ್ಮಾರ್ ಅನ್ನ ಸರಿಯಾಗಿ ಅರ್ಧಕ್ಕೆ ವಿಂಗಡಿಸಿದ ರಚನೆ ಆಗಿದೆ. ಅಂಡಮಾನ್ ಸಮುದ್ರದಿಂದ ಹಿಡಿದು ಚೈನಾದ ಗಡಿಯವರೆಗೆ ಕೂಡ ಈ ಫಾಲ್ಟ್ ಲೈನ್ ಇದ್ದು, ಇದರ ಉದ್ದ 1400 ಕಿಲೋಮೀಟರ್ಗಳಷ್ಟಿದೆ. ಈ ಫಾಲ್ಟ್ ಲೈನ್ ಉದ್ದಕ್ಕೂ ಆಗಾಗ ಕಂಪನಗಳು ನಡೀತಲೇ ಇರುತ್ತವೆ. ಈಗ ಕೂಡ ಅದೇ ಅಲ್ಲಿ ಆಗಿದೆ. ಇನ್ನು ಈ ಬಾರಿಯ ವಿಚಿತ್ರ ಏನು ಗೊತ್ತಾ? ಮ್ಯಾನ್ಮಾರ್ ಅಲ್ಲಿ ಮಂಡಲೆ ಬಳಿಯಲ್ಲಿ ಎಪಿಕ್ ಸೆಂಟರ್ ಇದೆ. ಅಲ್ಲಿಂದ 900 ಕಿಲೋಮೀಟರ್ ದೂರದಲ್ಲಿರೋ ಥಾಯ್ಲ್ಯಾಂಡ್ನ ರಾಜಧಾನಿ ಬ್ಯಾಂಕಾಕ್ ಅಲ್ಲಿ ಕೂಡ ಇಂಥದ್ದೇ ಪರಿಸ್ಥಿತಿ ಇದೆ. ಸೊ ಇಷ್ಟೊಂದು ದೂರ ಪಶ್ಚಾತ್ ಕಂಪನಗಳು ಬಂದದ್ದಾದರೂ ಹೇಗೆ ಅಂತ ಸಂಶೋಧಕರು ತಲೆ ಕೆಡಿಸ್ಕೊಂಡಿದ್ದಾರೆ. ಗೆಳೆಯರೆ, ಮ್ಯಾನ್ಮಾರ್ ಮತ್ತು ಥಾಯ್ಲ್ಯಾಂಡ್ಗಳಲ್ಲಿ ಸಮಸ್ಯೆಯನ್ನುಂಟು ಮಾಡಿರುವ ಈ ಭೂಕಂಪನ ಇನ್ನು ಎಷ್ಟು ಜನರನ್ನ ಬಲಿ ತೆಗೆದುಕೊಳ್ಳುತ್ತೆ ಅನ್ನೋ ಅನುಮಾನ ಕೂಡ ಇಲ್ಲಿದೆ. ಯಾಕೆಂದ್ರೆ ಮ್ಯಾನ್ಮಾರ್ ಹಾಗೂ ಥಾಯ್ಲ್ಯಾಂಡ್ಗಳನ್ನ ಲೆಕ್ಕ ಹಾಕಿ ನೋಡಿದ್ರೆ ಸರಿಸುಮಾರು 150ಕ್ಕೂ ಹೆಚ್ಚು ಮಂದಿ ಈಗ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವರಲ್ಲಿ ಎಷ್ಟು ಜನರನ್ನ ಬದುಕಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅವರೆಲ್ಲ ಕೂಡ ಜೀವಂತವಾಗಿ ಆ ಅವಶೇಷಗಳ ಅಡಿಯಿಂದ ಎದ್ದು ಬರಲಿ, ಅವರನ್ನ ಕಾಪಾಡೋ ಕೆಲಸ ನಡೀಲಿ, ಯಾವ ಜೀವ ಹಾನಿಯೂ ಅಲ್ಲಾಗೋದು ಬೇಡ ಅಂತ ಆಶಿಸೋಣ. ಇದು ಗೆಳೆಯರೆ, ಥಾಯ್ಲ್ಯಾಂಡ್ ಹಾಗೂ ಮ್ಯಾನ್ಮಾರ್ ಅಲ್ಲಿ ನಡೆದ ಭೂಕಂಪನದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.